ರಸ್ತೆ ತಡೆದು ಹೋರಾಟ ಮಾಡ್ತಾ ಇದ್ರು. ಅಲ್ಲಿ ಕಲ್ಲು ತೂರಾಟ ಆಗಿದಂಥ ಮಾಧ್ಯಮಗಳ ಮೂಲಕ ಸುದ್ದಿಯನ್ನು ನೋಡ್ತಾ ಇದ್ದೀನಿ. ದಯವಿಟ್ಟು ನಾನು ಪೊಲೀಸ್ ಅಧಿಕಾರಿಗಳಲ್ಲಿ ವಿನಂತಿ ಮಾಡ್ಕೊಳ್ತೀನಿ, ಕಲ್ಲು ತೂರಾಟ ಮಾಡಿದವರು ಯಾರೂ ಕೂಡ ನಮ್ಮ ರೈತ ಸಂಘಟನೆಯವರಲ್ಲ. ಯಾರೋ ಕಿಡಿಗೇಡಿಗಳು ಈ ಗಟ್ಟಿಯಾದ ಹೋರಾಟವನ್ನು ದಿಕ್ಕು ತಪ್ಪಿಸಲಿಕ್ಕೆ ಮಾಡ್ತಕ್ಕಂಥ ಕಾರ್ಯ ಕುತಂತ್ರ ಆಗ್ತಾ ಇದೆ. ದಯವಿಟ್ಟು ನನ್ನ ಸಂಘಟನೆ ಪರವಾಗಿ ತಮಗೆ ಕ್ಷಮೆ ಕೇಳ್ಕೊತೀನಿ. ಯಾರೂ ಕೂಡ ಕಲ್ಲು ತೂರಾಟ ಮಾಡಿಲ್ಲ. ಯಾರೋ ಕಿಡಿಗೇಡಿ ಮಾಡಿದಾರಲ್ಲ ಅವ್ರನ್ನ ಅರೆಸ್ಟ್ ಮಾಡಿರಿ. ಆದರೆ ಸಂಘಟನೆಯವರು ನಾವು ಸಿದ್ಧಾಂತ ಏನಿದೆ ಅಂದರೆ ಶಾಂತಿಯುತವಾಗಿ ನೋಡ್ತಾ ಇದ್ದೀರಿ ತಾವೆಲ್ಲ, ರಾಜ್ಯದ ಜನತೆ 9 ದಿನಗಳಿಂದ ನಿರಂತರವಾಗಿ ಶಾಂತಿಯುತವಾಗಿ 5-6 ಲಕ್ಷ ಜನ ಸೇರಿದರೂ ಸಹಿತ ನಮ್ಮದು ಯಾವುದೇ ಸಾರ್ವಜನಿಕ ಆಸ್ತಿ ಆಗಲಿ ಸಾರ್ವಜನಿಕ ತೊಂದರೆ ಕೊಡಲಾರ್ದ ಶಾಂತಿಯುತವಾಗಿ ಪ್ರತಿಭಟನೆ ಮಾಡ್ತಾ ಇದ್ವಿ. ನಮ್ಮದು ಮುಂದೆ ಕೂಡ ಇದೇ ರೀತಿಯಾಗಿರ್ತದೆ. ನಾವು NH4 ಬಂದ್ ಮಾಡಿದರೂ ಸಹಿತ ಯಾವುದೇ ಸರ್ಕಾರಿ ಆಸ್ತಿಗೆ ಹಾನಿ ಮಾಡೋದಿಲ್ಲ, ಟೀಕೆ ಮಾಡೋದಿಲ್ಲ, ಅಧಿಕಾರಿಗಳ ಕಲ್ಲು ತೂರಾಟ ಮಾಡೋದಿಲ್ಲ. ನಮ್ಮದು ನಂಜುಂಡ ಸ್ವಾಮಿಯವರ ತತ್ವ ಸಿದ್ಧಾಂತದ ಮೇರೆಗೆ ಇರ್ತಕ್ಕಂಥ ಹೋರಾಟ ಇದೆ. ಅದಕ್ಕೆ ನಾನು ಸರ್ಕಾರಕ್ಕೆ ವಿನಂತಿ ಮಾಡ್ಕೊಳ್ತೀನಿ, ಇದು ಪ್ರಕ್ಷುಬ್ಧ ವಾತಾವರಣಕ್ಕೆ ಹೋಗೋಕ್ಕಿಂತ ಮುಂಚಿತವಾಗಿ ಈ ಹೋರಾಟವನ್ನು ಮುಗಿಸಬೇಕು ಅಂತಂದರೆ ಈಗಿಂದೀಗಲೇ ಸರ್ಕಾರ ಎಚ್ಚೆತ್ತುಕೊಂಡು ಒಂದು ದರ ನಿಗದಿ ಮಾಡಿಕೊಂಡು ಗುರ್ಲಾಪುರ ವೇದಿಕೆಗೆ ಸಕ್ಕರೆ ಸಚಿವರನ್ನು ಕಳಿಸಬೇಕಂತೇಳಿ ನಾನು ಎಲ್ಲ ಅನ್ನದಾತರ ಪರವಾಗಿ ವಿನಂತಿಯನ್ನು ಮಾಡ್ಕೊಳ್ತೀನಿ. ಸರ್, ಇದು ಯಾರೋ ಕಿಡಿಗೇಡಿಗಳು ಮಾಡ್ತಕ್ಕ ನಮ್ಮ ರೈತರು ಯಾವಾಗೂ ಕಲ್ಲೋಗಿದೆ. ತಾವು ನೋಡ್ತಾ ಇದ್ದೀರಿ, 9 ದಿನಗಳಿಂದ ಹೋರಾಟ ಮಾಡ್ತಾ ಇದ್ವಿ. 5-6 ಲಕ್ಷ ಜನ ಸೇರ್ತಾ ಇದ್ದಾರೆ. ಯಾರೂ ಕೂಡ ಗದ್ದಲ ಮಾಡೋದಿಲ್ಲ. ರೈತರು ಯಾವಾಗಲೂ ಶಾಂತಿಯುತವಾಗಿ ಪ್ರತಿಭಟನೆ. ಸರ್, ಇದು ರಾಜಕಾರಣ ಸೇರಿಕೊಳ್ತಾ ಇದೆ. ನಿಜವಾಗ್ಲೂ ನಿಮ್ಗೆ ಹೇಳ್ತಾ ಇದ್ದೀನಿ, ವಿನಂತಿ ಮಾಡ್ಕೊಳ್ತೀನಿ, ಜಿಲ್ಲೆಯೊಳಗೆ ಈ ರಾಜಕಾರಣಿಗಳನ್ನು ಮುರಿದು ಒಂದು ಪ್ರಭಾವಿ ಶಕ್ತಿ ರೈತ ಸಂಘಟನೆ ಅನ್ನದಾತ ಪಕ್ಷಾತೀತ ಜಾತ್ಯತೀತವಾಗಿ ತಯಾರಾದದ್ದನ್ನು ನೋಡಿ ಸಹಿಸಿಕೊಳ್ಳಿಕ್ಕೆ ಆಗ್ತಾ ಇಲ್ಲ. ರಾಜಕಾರಣಿಗಳಿಗೆ ನಿಮಗೆ ಎಚ್ಚರಿಕೆ ಕೊಡ್ತಾ ಇದ್ದೀನಿ, ಅನ್ನದಾತನ ಮೇಲೆ ಮೋಸ ಮಾಡಬೇಡ್ರಿ, ಈ ಹೋರಾಟಗಾರ ಮ್ಯಾಗ ಮೋಸ ಮಾಡಿರಬೇಡ್ರಿ. ಇದು ಪಾಪ ಪರಿತಾಪ ಏನದ ನಿಮ್ಮ ಮನೆತನಕ್ಕೆ ಹತ್ತದ. ಅದಕ್ಕಾಗಿ ರೈತರನ್ನು ಹತ್ತಿಕ್ಕುವಂಥ ಕಾರ್ಯ ಮಾಡಬೇಡ್ರಿ. ನೀವು ಕ್ಷಮೆಯನ್ನು ಕೇಳಿ ರೈತರಿಂದ. ನಾವು ಬಂದಿಲ್ಲ 9 ದಿನ, ಈಗ ಬರ್ತಾ ಇದ್ದೀವಿ ಗುರೂಜಿ ಅಂತ ವೇದಿಕೆಗೆ ಬರ್ರಿ, ದರ ಘೋಷಣೆ ಮಾಡಿ ನಿಮಗೆ ಗೌರವವನ್ನು ಕೊಡ್ತಕ್ಕಂಥ ಕಾರ್ಯ ಮಾಡ್ತೀವಿ ಅಂತೇಳಿ ಎಚ್ಚರಿಕೆಯನ್ನು ಕೊಡ್ತೀನಿ ನಾವು. ನಮಸ್ಕಾರ ಸರ್.